ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತದ್ದು ಕೊರೋನಾ ಹೆಚ್ಚಾಗ್ತಾ ಇರೋದ್ರಿಂದ ಈಗಾಗಲೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳಲ್ಲಿ ಓಡಾಡುವಂತವ್ರಿಗೆ ನಾವು ಎಚ್ಚೆತ್ಕೊಂಡು ಕಂಪಲ್ಸರಿ ಮಾಸ್ಕ್ ಹಾಕೊಳ್ಬೇಕು ಅನ್ನೋ ಸೂಚನೆಯನ್ನ ಕೊಡ್ತೀವಿ, ಆದೇಶವನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕಡ್ಡಾಯವಾಗಿ ಅಲ್ಲಿ 60 ವರ್ಷ ಮೇಲ್ಪಟ್ಟವರು, ಗರ್ಭಿಣಿಯರು, ಬಾಣಂತಿಯರು ಅಂತಲ್ಲ, ಕಂಪಲ್ಸರಿ ಎಲ್ಲರೂ ಕೂಡ ಬಸ್ ಹತ್ತು ಅಂತವರು ಈ ಒಂದು ಮಾಸ್ಕ್ ಅನ್ನು ಹಾಕೊಳ್ಳೇಬೇಕು ಅಂತಿದ್ದಾರೆ. ಅದ್ರಲ್ಲೂ ಕೂಡ ಫ್ರೀ ಬಸ್ ಇರೋದ್ರಿಂದ ಜನ ತುಂಬಿ ತುಳುಕ್ತಾ ಇದ್ದಾರೆ ಬಸ್ನಲ್ಲಿ. ಇದ್ರಲ್ಲ ಏನಾದ್ರು ಲಿಮಿಟ್ ತರ್ತಾರಾ ಗೊತ್ತಿಲ್ಲ. ಜನಜಂಗುಳಿ ಇರುವಂತಹ ಕಡೆ ಮಾಸ್ಕ್ ಕಡ್ಡಾಯ. ಎಲ್ಲಿ ಅಂದ್ರೆ ಎಕ್ಸಾಂಪಲ್ ಮಾರ್ಕೆಟ್, ಬಸ್ ಸ್ಟೇಷನ್ ಆಗಿರ್ಬೋದು, ಅಂದ್ರೆ ಬಸ್ ಸ್ಟ್ಯಾಂಡು, ಮೆಟ್ರೋ ಸ್ಟೇಷನ್, ದೇವಸ್ಥಾನಗಳಲ್ಲಿ ಜನ ಎಲ್ಲೆಲ್ಲಿ ಒಟ್ಟಾಗಿರ್ತಾರೆ, ಒಗ್ಗುಟ್ಟ ಅಂದ್ರೆ ಗುಂಪಾಗಿ ಅಲ್ಲಿ ಮಾಸ್ಕ್ ಅನ್ನ ಹಾಕೊಳ್ಳಿ ಅಂತ. ಕೆಮ್ಮು ನೆಗಡಿ ಇರೋರು, 60 ವರ್ಷ ಮೇಲ್ಪಟ್ಟಿರೋರು ಮುಲಾಜಿಲ್ದೆ ಮಾಸ್ಕ್ ಅನ್ನ ಹಾಕೊಳ್ಳಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಮನವಿ ಕೊಟ್ಟಿದ್ದಾರೆ. ಜೊತೆಗೆ ಅವರ ಇಲಾಖೆಗೆ ಸೇರುವಂತಹ ಬಸ್ಗಳಲ್ಲಿ ಕಂಪಲ್ಸರಿಯಾಗಿ ಮಾಸ್ಕ್ ಕಡ್ಡಾಯ ಮಾಡ್ತೀವಿ, ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಸೂಚನೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಬಸ್ಗಳಲ್ಲಿ ಮಾಸ್ಕ್ ಕಂಪಲ್ಸರಿ. ಈಗ ನಮ್ಮ ಹೆಲ್ತ್ ಮಿನಿಸ್ಟ್ರು ಹೇಳಿದ್ದಾರೆ, ಯಾರ್ಯಾರು ಕೇರಳಕ್ಕೆ ಹೋಗಿ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಈಗಾಗಲೇ. ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತರು ಭಾಳ ಜನ ಹೋಗ್ತಾರೆ, ಅವರು ಕೂಡ ಕೋವಿಡ್ ಟೆಸ್ಟು ಮಾಡಿಸ್ಕೋಬೇಕಾಗತ್ತೆ. ಮತ್ತು 60 ವರ್ಷಕ್ಕಿಂತಲೂ ಮೇಲ್ಪಟ್ಟಿರ್ತಕ್ಕಂಥವ್ರು, ಕೆಮ್ಮು ಜ್ವರ ಇದ್ದವರು, ಅವರ ಹಿತದೃಷ್ಟಿಯಿಂದ, ಬೇರೆಯವರ ಹಿತದೃಷ್ಟಿಯಿಂದ ಮಾಸ್ಕ್ ಹಾಕ್ಕೋಬೇಕು. ಮತ್ತು ನಮ್ಮ ಎರಡೂ ಇಲಾಖೆ, ಬಸ್ಸು ಮತ್ತು ಬಸ್ಸು ಅಂದರೆ KSRTC ಜನ ಜಾಸ್ತಿ ಇರ್ತಾರೆ. ಮತ್ತು ನಮ್ಮ ಮುಜರಾಯಿ ಇಲಾಖೆದಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ. ಎಲ್ಲರೂ ಪ್ರತಿಯೊಬ್ಬರು ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ 60 ವರ್ಷ ಆಗಿರ್ತಕ್ಕಂಥವ್ರು, ಅದರಲ್ಲಿ ಕೆಮ್ಮು ಜ್ವರ ಇದ್ದಂಥವರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಜನರಲ್ ಮನವಿ ಮಾಡ್ತೇನೆ. ನಮ್ಮ ಬಸ್ಸಲ್ಲಿ ಹೋಗೋರು ಹಾಕ್ಕೋಬೇಕು. 60 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥವ್ರು ಕೆಮ್ಮು ಜ್ವರ ಇದ್ದರೆ ಅವರು ಹಾಕ್ಕೋಬೇಕು, ಅವರು ಹಾಕ್ಕೋಬೇಕಮ್ಮ. ಸರ್ಕಾರದ ಆದೇಶ ಅಂದರೆ ದೇವಸ್ಥಾನ ಪ್ರತಿಯೊಬ್ಬರು ಹಾಕ್ಕೋಬೇಕು. ದೇವಸ್ಥಾನ ಅಂತೇನೂ ಇಲ್ಲ, KSRTC ದೇವಸ್ಥಾನ, ಸಾರ್ವಜನಿಕರು, ಮೆಟ್ರೋಲ್ ಓಡೋರು ಎಲ್ಲರೂ ಹಾಕ್ಕೋಬೇಕು ಅಷ್ಟೇ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಹಾಗಾದ್ರೆ ಮೊದಲನೇ ಹಂತ ಅನ್ನುವಂತೆ ಮಾಸ್ಕ್ ಇನ್ನು ಮುಂದೆ BMTC KSRTC ಬಸ್ಗಳಲ್ಲಿ ಜನ ಗುಂಪುಗೂಡೋ ಕಡೆ ಕಂಪಲ್ಸರಿ, ಮೊದಲ ಹಂತ ಇದು ಅನ್ಕೋಬಹುದಾ? ಖಂಡಿತವಾಗಿಯೂ ವಿದ್ಯೆ, ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ, ರಾಜ್ಯ ಆರೋಗ್ಯ ಇಲಾಖೆ ಕೆಲವೊಂದಷ್ಟು ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ 60 ವರ್ಷದ ಮೇಲ್ಪಟ್ಟಂತ ಯಾರೆಲ್ಲ ಹಿರಿಯ ನಾಗರಿಕರಿದ್ದಾರೆ ಅವರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅನ್ನುವಂಥ ಸೂಚನೆ ನೀಡಿದೆ. ಅದೇ ನಿಟ್ಟಿನಲ್ಲಿ ಈಗ ಸದ್ಯ ಅದೇ ಆದೇಶವನ್ನ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಕೂಡ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು. ಸೊ ಈಗ ಆದೇಶ ಏನಿದೆ ಅಂದ್ರೆ ರಾಜ್ಯ ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಆದೇಶ ಏನಿದೆ, ಆದೇಶದ ಅನ್ವಯದಡಿ ಬಸ್ನಲ್ಲಿ ಸಂಚಾರ ಮಾಡುವಂತಹ 60 ವರ್ಷ ಮೇಲ್ಪಟ್ಟಂತವ್ರು ಏನಿರ್ತಾರೆ ಅವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಿ ಸಂಚಾರವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಆದೇಶವನ್ನ ನೀಡಿದ್ದಾರೆ. ಇನ್ನು ಅದ್ರ ಜೊತೆಗೆ ಬಸ್ನಲ್ಲಿ 60 ವರ್ಷ ಮೇಲ್ಪಟ್ಟವರ ಜೊತೆ ಇತರರು ಸಹ ಓಡಾಟವನ್ನ ಮಾಡೋದ್ರಿಂದ ಅವರು ಕೂಡ ಮಾಸ್ಕ್ ಅನ್ನ ಧರಿಸಿದ್ರೆ ಸೂಕ್ತ ಅನ್ನುವಂಥದ್ದು ಸಚಿವರ ಮಾತು. ಸೊ ಆ ಕಾರಣಕ್ಕಾಗಿ ಇನ್ನು ಮುಂದೆ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತವರು ತಮ್ಮ ಸುರಕ್ಷತಾ ದೃಷ್ಟಿಯಿಂದ, ಜೊತೆಗೆ ತಮ್ಮ ಜೊತೆ ಪ್ರಯಾಣ ಮಾಡುವಂತವರ ಸುರಕ್ಷತಾ ದೃಷ್ಟಿಯಿಂದ ಮಾಸ್ಕ್ ಅನ್ನ ಧರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಲಹೆ ಸೂಚನೆ ಜೊತೆಗೆ ಆದೇಶವನ್ನ ನೀಡಿದ್ದಾರೆ. ಬಟ್ ಇದು ಕಂಪಲ್ಸರಿ, ಇದನ್ನ ಕಡಾಖಂಡಿತವಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಫೈನ್ ಅನ್ನುವಂಥ ನಿಟ್ಟಿನಲ್ಲಿ ಏನು ಇನ್ನೂ ಸಹ ಅವರು ಹೇಳಿಲ್ಲ. ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ ಆ ಆದೇಶದ ಅನ್ವಯದಡಿ 60 ವರ್ಷ ಮೇಲ್ಪಟ್ಟಂತವರು ಮಾಸ್ಕ್ ಅನ್ನ ಧರಿಸಬೇಕು, ಅವರ ಜೊತೆಯಲ್ಲಿ ಓಡಾಟ ಮಾಡುವಂತವರು ಕೂಡ ಮಾಸ್ಕ್ ಗಳನ್ನ ಧರಿಸಿದ್ರೆ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಆದೇಶವನ್ನು ನೀಡಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಇದು ಮೊದಲ ಹಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಏನಾದ್ರೂ ಪರಿಸ್ಥಿತಿ ಬೇರೆ ರೀತಿ ಉಲ್ಬಣ ಆದ್ರೆ, ಪರಿಸ್ಥಿತಿ ಇನ್ನು ಮತ್ತೊಂದು ರೀತಿಗೆ ಟರ್ನ್ ಆಗುವಂತ ಸ್ಥಿತಿ ನಿರ್ಮಾಣ ಆದ್ರೆ ಆ ಸಂದರ್ಭಗಳಲ್ಲಿ ದಿಢೀರಂತ ಏರಿಕೆಯನ್ನ ಮಾಡುವಂತದ್ದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಸದ್ಯ ಹಂತ ಹಂತವಾಗಿ ಮಾಡುವಂತ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಕೂಡ ಚಿಂತನೆಯನ್ನ ಮಾಡ್ತದೆ. ಸೊ ಹಾಗಾಗಿ ಈ ರೀತಿಯಾದಂತಹ ಕೆಲವು ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಸದ್ಯ ಸಾರಿಗೆ ಇಲಾಖೆ ಮುಂದಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ರಾಘು ತಮ್ಮ ಡೀಟೇಲ್ಸ್ಗೆ. ನಮ್ಮೆಲ್ಲರಿಗೂ ಕರೋನಾ ಪೀಕ್ ಅವರ್ನಲ್ಲಿ ಹೇಗಿದ್ವಿ ನಾವು ಅನ್ನುವಂಥದ್ದು ನೋಡ್ತಾ ಇದ್ವಿ. ಅಂದ್ರೆ ಬೇಸಿಕ್ ಮಾಸ್ಕ್ ಅನ್ನ ಹಾಕೊಳ್ಳುವಂಥದ್ದು ಬೇಸಿಕ್, ಉಳಿದಿದ್ದ ನಿರ್ಬಂಧನೆ ಅವ್ರು ಏನ್ ತರ್ತಾರೆ ಆಮೇಲೆ ನೋಡೋಣ. ಸದ್ಯಕ್ಕೆ ಮಾಸ್ಕ್ ಕಂಪಲ್ಸರಿ.